ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಗುಣಗಳಿಂದ ವೃದ್ಧಿಯಾಗಿರುವ ಇದರ ಶಾಖೆಗಳು ಇಂದ್ರಿಯ ವಿಷಯಗಳನ್ನು ತಮ್ಮ ಕುಡಿಯನ್ನಾಗಿಸಿಕೊಂಡು ಕೆಳಗೆ ಮತ್ತೆ ಮೇಲೆ ಹರಡಿಕೊಂಡಿವೆ ಮತ್ತು ಕೆಳಕ್ಕೆ ಮನುಷ್ಯ ಲೋಕದಲ್ಲಿ ಬೇರುಗಳು ಬಂಧಿಸುವ ಕರ್ಮಗಳಾಗಿ ವ್ಯಾಪಿಸಿಕೊಂಡಿವೆ. ಹೇಗೆ ಮನುಷ್ಯ ತನ್ನ ಗುಣಗಳಿಂದ ಪ್ರಕೃತಿಯೊಡನೆ ವ್ಯವಹರಿಸುತ್ತಾನೋ ಹಾಗೆ ಇದರ ಶಾಖೆಗಳು ವ್ಯವಹರಿಸುತ್ತವೆ. ಅಶ್ವತ್ಥ ವೃಕ್ಷವೂ ಬಹಳ ಶ್ರೇಷ್ಠ ಹಾಗೂ ಬಹು ಉಪಯೋಗಿ. ದಿನದ 24 ಗಂಟೆ ಕಾಲವೂ ಆಮ್ಲಜನಕ ಕೊಡುವ ಈ ಮರವನ್ನು ಒಣಗಿದರೂ ಹೋಮ ಹವನಗಳಲ್ಲಿ ಉಪಯೋಗಿಸಿ ಪರಿಸರ ಸಂರಕ್ಷಣೆ ಮಾಡಬಹುದು. ಉತ್ತಮ ಪರಿಸರಕ್ಕೆ ಕಾರಣವಾಗುವ ಅಶ್ವತ್ಥ ನಿರುಪದ್ರವಿ ಹಾಗೂ ಬಹುಪಯೋಗಿ. ಮನುಷ್ಯ ತನ್ನ ಕರ್ಮ ಬಂಧನದ ಮೂಲಕ ಹುಟ್ಟು ಸಾವಿನ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಅಶ್ವತ್ಥವು ಇದರ ಬೇರುಗಳ ಮೂಲಕ ಚಿಗುರೊಡೆದು ಶಾಶ್ವತವಾಗಿ ಭೂಮಿಯಲ್ಲಿ ಬೆಳೆಯುತ್ತದೆ. ಒಂದೆಡೆ ಮರ ಒಣಗುತ್ತಿದ್ದರೂ ಇದರ ಬೇರುಗಳು ಇನ್ನೊಂದು ಕಡೆಯಿಂದ ಚಿಗುರುತ್ತಾ ಬೆಳೆಯುತ್ತಲೇ ಇರುತ್ತದೆ. ಹರಿ ಓಂ ತತ್ಸತ್.